ಯಾವುದು ನಾನು ಬಿಡ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ ಇಷ್ಟ ಹೇಳಿ ಕೋಟಾ ಶ್ರೀನಿವಾಸ ಪೂಜಾರಿ ಬಹಳ ಚೆನ್ನಾಗಿದೆ. ನಾನು ಗಂಜಿ ಕುಡಿತೀನಿ ಮರ್ರ, ನಮ್ಗೆ ಎಂತ ಬಡವ ನಾನು ಅಂತ ಹೇಳಿದ್ರು. ಅವ್ರ ಆಸ್ತಿ ನೋಡ್ಬಿಟ್ರೆ ನೀವು ಹೌಹಾರ್ ಬಿಡ್ತೀರಿ ಮರ್ರ. ಈ ಕೋಟಾ ಶ್ರೀನಿವಾಸ ಪೂಜಾರಿ ನಾನು ಭಾರಿ ಸಿಂಪತಿ, ನಾನು ಚಪ್ಪಲಿ ಹಾಕುದಿಲ್ಲ, ನಾನು ಸಾಧಾರಣ ಅಂತ ಹೇಳಿದೆ. ಈ ಕೋಟಾ ಶ್ರೀನಿವಾಸ ಪೂಜಾರಿ ದುಡ್ಡು ಮಾಡಿದ್ದೆಲ್ಲ ಕಲ್ಗಟ್ ಭಟ್ರು ಎಂತ ಭಟ್ರು ಇದಾರಲ್ಲ, ಪ್ರಭಾಕರ್ ಭಟ್ರು ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಇವರು ದುಡ್ಡು ಮಾಡಿದ್ದಾರೆ. ಸುಳ್ಳು ಹೇಳೋದು. ಗಂಜಿ ಕುಡಿದು ರಾಜಕೀಯ ಮಾಡಿದವರು ಒಬ್ಬರೇ ವ್ಯಕ್ತಿ, ಅದು ಜನಾರ್ದನ್ ಪೂಜಾರಿ ಮಾತ್ರ, ಮತ್ತೆ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಡ್ಕೇಳಿ, ಇದು ಬೋಗಸ್. ಇವನು ಗಂಜಿ ಕುಡ್ದಿರೋದು. ಇವನು ಗಂಜಿ ನಾ ಕುಡಿಯಲ್ಲ. ನಮ್ಮ ಮನೇಲೂ ಈಗ ಗಂಜಿ ಮಾಡ್ತಾರೆ, ಹೀಟ್ ಆದ್ರೆ ಗಂಜಿನೇ ಕುಡಿಯೋದು ನಾವು ಬೆಳಗ್ಗೆ ತಿಂಡಿ. ಗಂಜಿ ಆಂಬ್ಲಿ ಭಾರಿ ಚೆನ್ನಾಗಿರ್ತದೆ. ಇವಾಗ ಗಂಜಿ ಆಂಬ್ಲಿ ಕುಡ್ದಂತ ಹೇಳಿದ್ರೆ, ಇವತ್ತು ನೋಡಿದಪ್ಪ ಅವ್ದು ಯಾವ್ದು ಆಸ್ತಿ ನೋಡ್ಬಿಟ್ಟಪ್ಪ, ನಾನೇ ಸುಸ್ತಾಗ್ಬಿಟ್ಟೆ. ಎಷ್ಟು ಕೋಟಿಯ 62 ಕೋಟಿ ಅಂತ ಬಂತು. ಆಮೇಲೆ 1 ಕೋಟಿ ಸಾಲ ಅಂತೆ. ನನಗೆ 1 ಕೋಟಿ ಸಾಲ ಕೊಡಲ್ಲ ಸರ್ಕಾರ. ಇವನಿಗೆ ಹೆಂಗ್ ಬಡವನಿಗೆ ಹೆಂಗ್ 1 ಕೋಟಿ ಸಾಲ ಕೊಟ್ರಿ? ಕೋಟಾ ಶ್ರೀನಿವಾಸ ಪೂಜಾರಿಯ ಬೇನಾಮಿ ದುಡ್ಡು ಪೂರ್ತಿ ಭಟ್ರ ಹತ್ರ ಇದೆ. ಭಟ್ರಿಗೆ ಸಾದಾ ಎರೆದು ಬಿಟ್ಟಿದ್ದಾರೆ. ಹಂಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿಯ ನಿಜ ಗುಣ ಏನಂತ ಗೊತ್ತಾಗಿದೆ. ಅವ್ರು ಕೋಟಾ ಶ್ರೀನಿವಾಸ ಪೂಜಾರಿ ಕೋಟಾನೇ ಅವರು, ಮತ್ತೇನ್ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಬೊಗಸೆ ಬಿಡುವಂತದ್ದಾಗಿದೆ ಬಂಧುಗಳೇ. ಅದ್ರ ಜೊತೆಗೆ ನಮ್ಮ ಬಹಳಷ್ಟು ಜನ ನಮ್ಮ ಬಿಜೆಪಿ ಹೇಳೋದು, ಭ್ರಷ್ಟಾಚಾರಿಗಳಿದ್ರೆ ಅಂತವ್ರು ಬಿಜೆಪಿ ಸೇರ್ಬಿಟ್ರೆ ಅವರು ಪವಿತ್ರ ಆಗಿಬಿಡ್ತಾರೆ. ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಇದ್ದಾರೆ ಅವ್ರೆಲ್ಲರೂ ಕರ್ಕೊಳ್ತಾರೆ ಬಿಜೆಪಿ. ಅಲ್ಲಿ ಹೋದ್ಮೇಲೆ ಅವ್ರು ಪವಿತ್ರ ಆಗ್ಬಿಡ್ತಾರೆ. ಉಪವಾಸ ಕೂತು 5-6 ಎಕರೆ ಅವ್ರಿಗೆ ಕೊಡ್ಬೇಕು, 200 ಚಿಲ್ಲರೆ ಎಕರೆಯನ್ನ ರಾಜ್ಯ ಸರ್ಕಾರ ಅದನ್ನ ಬಿಡಿಸ್ಕೊಳ್ಳೋವರೆಗೆ ನಾನು ಬಿಡೋದಿಲ್ಲ, ಹೋರಾಟ ಮಾಡ್ತೀನಿ ನಾನು.